ನೋಡ್ರಿ ಇವತ್ತು ನಾನು ಕಂಚಿಕಾಯಿ ಉಪ್ಪಿನಕಾಯಿ ಮಾಡ್ಬೇಕು ಅನ್ಕೊಂಡೇನಿ. ಇದಕ್ಕೆ ಕಂಚಿಕಾಯಿ ಅಂತಾರು ಮತ್ತು ದೊಡ್ಡ ಲಿಂಬಿಕಾಯಿ ಅಂತಾರೆ ಇದಕ್ಕೆ. ಇದನ್ನು ಮೊದಲು ತೊಳೆದು ಇಟ್ಕೊಂಡೇನಿ. ಇದನ್ನು ಬೇಕಾಗುವ ಸಾಮಗ್ರಿ ಇಲ್ಲಿ ನೋಡ್ರಿ: ಬೆಲ್ಲ ಮತ್ತು ಬೆಳ್ಳುಳ್ಳಿ, ಖಾರ, ಉಪ್ಪು, ಎಣ್ಣೆ, ಒಗ್ಗರ್ಣೆಗೆ ಸಾಸಿವೆ, ಅರಿಶಿನ ಪುಡಿ. ಮೊದಲು ಇವನ್ನೆಲ್ಲ ನಾವು ಕಟ್ ಮಾಡಿ ಇಟ್ಕೋಬೇಕು. ಇವನ್ನ ಲಿಂಬಿಕಾಯಿ ಎಲ್ಲ ನಾವು ಮೊದಲು ಕಂಚಿಕಾಯಿ ಕಟ್ ಮಾಡಿ ಇಟ್ಕೋಬೇಕು, ಸಣ್ಣ ಸಣ್ಣ ಪೀಸ್ ಮಾಡಿ. ಈಗ ನೋಡ್ರಿ ಈ ಥರ ಇವನ್ನ ಹೆಂಚಬೇಕು. ಈ ಥರ ಹೆಂಚೆ ಇದ್ರೊಳಗಿನ ಬೀಜ ತೆಗಿಬೇಕು. ಒಂದು ಬೀಜ ಎಲ್ಲ ತೆಗಿಬೇಕು. ಇವನು ಸಪ್ರೇಟ್ ಮಾಡಬೇಕು. ಇವನು ಬೀಜ ಇದ್ರಾಗ ಇಡೋದ್ರಿಂದ ಇದು ಮೊದಲೇ ಕಹಿ ಇರ್ತೈತಿ. ಬೀಜ ಇರಾಗ ಬಿಟ್ಟರೆ ಮತ್ತಷ್ಟು ಕಹಿ ಆಗ್ತೈತಿ ಇದು. ಅದಕ್ಕಾಗಿ ಬೀಜ ಎಲ್ಲ ಇದ್ರೊಳಗಿನ ಬೀಜ ಎಲ್ಲ ತೆಗಿಬೇಕು. ಇವನು ಇಲ್ಲಿ ನೋಡ್ರಿ, ಇವು ಒಂದು ಬೀಜ ಇಲ್ದಂಗೆಲ್ಲ ಹೆಂಗೆ ತೆಗೆದೇನು ನೋಡ್ರಿ. ಸಣ್ಣಗೆ ಪೀಸ್ ಮಾಡೇನು. ಇವನ್ನ ಒಂದು ಕುದಿಯೋ ನೀರಿನೊಳಗೆ ಒಂದು 10 ನಿಮಿಷ ಕುದಿಸಾಕೆ ಹಾಕೋನು. ನೋಡ್ರಿ ಇಲ್ಲಿ ನೀರು ಕುದಿಯತ್ತಾವು. ಒಂದು 10 ರಿಂದ 15 ನಿಮಿಷ ಕುದಿಸ್ಬೇಕು ಇವನ್ನ. ಇದ್ರದ್ದು ತ್ವಾಟಿ ಭಾಳ ದಿಪ್ಪಿರೋದ್ರಿಂದ ಇದನ್ನು ಸ್ವಲ್ಪ ಕುದಿಸ್ಬೇಕಾಕತಿ. ಕುದಿಸೋ ಅವಶ್ಯಕತೆ ಐತೆ ಇದಕ್ಕೆ. ಈ ರೀತಿ ಕುದಿಬೇಕದು. ಇವು ಕುದ್ದಾವೀಗ. ನೋಡ್ರಿ ಇದನ್ನು ಬಸಿತಾನೆ. ನೀರೆಲ್ಲ ಬೆಸಿಬೇಕಿತ್ರ ಒಳಗಿಂದು. ಒಂದು 5 ನಿಮಿಷ ಬಿಡಬೇಕಿದು ಹಿಂಗೆ ನೀರು ಬೆಸಾಕ. ನೋಡ್ರಿ ಇಲ್ಲಿ ಎಣ್ಣೆ ಹಾಕಬೇಕು. ನೋಡ್ರಿ ಇಲ್ಲಿ ಎಣ್ಣೆ ಕಾದತಿ. ಈಗ ಸಾಸಿವೆ ಜೀರಿಗೆ ಹಾಕೋನು. ಈಗ ಚಟಪಟ ಸಿಡಿದ ಕೂಡಲೇ ಬೆಳ್ಳುಳ್ಳಿ ಹಾಕೋನು. ಬೆಳ್ಳುಳ್ಳಿ ಸ್ವಲ್ಪ ಕರಿಲಿ. ನೆಕ್ಸ್ಟ್ ಇದಕ್ಕೆ ಇವ್ರು ಕುದಿಸಿದ್ದು ಕಂಚಿಕಾಯಿ ಹಾಕೋಣ. ಅರಿಶಿನ ಪುಡಿ ಹಾಕೋಣ. ಖಾರ, ಉಪ್ಪು, ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದು ಹೆಲ್ತಿಗೆ ಭಾಳ ಚಲೋ. ಇದು ಜೀರ್ಣಕ್ರಿಯೆ ಹೆಚ್ಚು ಮಾಡ್ತೈತಿ ಮತ್ತು ಹೊಟ್ಟೆಯಾಗಿರೋ ವಿಷಕಾರಿ ಅಂಶಗಳನ್ನೆಲ್ಲ ತೆಗೆದು ಹಾಕ್ತೈತಿ. ಇದು ಆರೋಗ್ಯಕ್ಕೆ ಚಲೋ ಭಾಳ. ಇದಕ್ಕಿನ್ನ ಬೆಲ್ಲ ಹಾಕೋನು. ಇದಕ್ಕೆ ನೀರು ಹಾಕೋಂಗಿಲ್ಲ. ಬೆಲ್ಲ ಹಾಕಿದ್ರೇ ಬೆಲ್ಲ ಕರಗ್ತೈತ್ರಲ್ಲ, ಬಿಸಿ ನೀರಿನೊಳಗೆ ಈ ಬಿಸಿದ್ರೊಳಗೆ ಬೆಲ್ಲ ಕರಗ್ತೈತಿ. ಅದ್ರೊಳಗನ ಕುದಿಬೇಕಿದು. ಇದು ಕುದಿಯಾಕದ ಕೂಡಲೇ ಸ್ವಲ್ಪ ನೀರು ಬಿಡ್ತೈತಿ. ಇದು ಬೆಲ್ಲದ ನೀರು ಅದ್ರೊಳಗೆ ಕುದಿಬೇಕಿದು. ಒಂದು 10 ನಿಮಿಷ ಕುದಿಬೇಕಿದು. ಇದು ನಾವು ಎಷ್ಟು ದಿನ ಇಡ್ತೇವಲ್ಲ ಅಷ್ಟು ದಿನ ಚಲೋನೂ ಉಳಿತೈತಿ ಮತ್ತು ದಿನಕ್ಕೂ ಇದು ಟೇಸ್ಟ್ ಜಾಸ್ತಿ ಆಕೈತಿ. ಇದೊಂದು 10 ನಿಮಿಷ ಕುದೀಲಿ. ಈಗ ನೋಡ್ರಿ ಎಷ್ಟು ಚಂದ ಬಂದೈತಿ ನೋಡ್ರಿ. ಇದು ನೀವು ಟ್ರೈ ಮಾಡಿ ನೋಡ್ರಿ. ಈ ರೀತಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.